ಒಂದು ಚಿಕ್ಕ ತಪ್ಪಿಂದ ನೋಡಿ ಚಾನಲ್ ಡಿಮೊನೆಟೈಸೇಷನ್ ಆಗುತ್ತೆ. ರಿಪೀಟೆಡ್ ಕಂಟೆಂಟ್ ಅಂತ ಮತ್ತು ರೀಯೂಸ್ ಕಂಟೆಂಟ್ ಅಂತ ಕೊಡ್ತಾ ಇದ್ದಾರೆ, ಚಾನಲ್ ಡಿಮೊನೆಟೈಸೇಷನ್ ಆಗುತ್ತೆ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ವರ್ಲ್ಡ್ ಜೋನ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೋಡಿ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ತುಂಬ ಯೂಟ್ಯೂಬರ್ಸ್ ಚಾನೆಲ್ಗಳು ಡಿಮೊನೆಟೈಸೇಷನ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಅವರು. ಯಾಕೆಂದರೆ ನೀವು ಮಾಡುವಂಥ ಒಂದು ಸಣ್ಣ ಪುಟ್ಟ ಚಿಕ್ಕ ತಪ್ಪುಗಳಿಂದ ಚಾನಲ್ಲು ಡಿಮೊನೆಟೈಸೇಷನ್ ಆಗ್ತಾ ಇದೆ. ಅದು ನಿಮ್ಗೆ ಗೊತ್ತಿಲ್ಲದೇನೂ ಇರ್ಬೋದು, ಗೊತ್ತಿದ್ದು ತಪ್ಪು ಮಾಡಿರ್ತೀರ, ಬಟ್ ಅದರಿಂದ ನಿಮ್ಮ ಚಾನಲಿಗೆ ಎಫೆಕ್ಟ್ ಆಗ್ತಾ ಇದೆ. ನೀವು ಯಾವ ರೀತಿ ತಪ್ಪು ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಒಂದೊಂದಾಗಿ ನಾನು ಹೇಳ್ತೀನಿ, ನನಗೆ ಗೊತ್ತಿದ್ದಷ್ಟು. ಅದಕ್ಕಿಂತ ವಿಡಿಯೋ ಮುಂಚೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಹಾಗಾದರೆ ಚಾನಲ್ ಡಿಮೊನೆಟೈಸೇಷನ್ ಆಗಲಿಕ್ಕೆ ಕಾರಣ ಏನಂತ ಒಂದೊಂದಾಗಿ ತಿಳಿಸೋದು ನೋಡೋಣ. ಮೊದಲನೇದಾಗಿ AI ವಿಡಿಯೋ ಹಾಕೋದ್ರಿಂದ ನಮ್ಮ ಚಾನಲ್ಲು ಕೆಲವೊಂದು ವಿಡಿಯೋಗಳು ಎಫೆಕ್ಟ್ ಆಗ್ತಾ ಇದೆ. ಎಲ್ಲ ವಿಡಿಯೋ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ವಿಡಿಯೋಗಳು ಎಫೆಕ್ಟ್ ಆಗ್ತಾ ಇದೆ. ಅದನ್ನು ನಾವು ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಚಾನಲ್ಲು ಎಫೆಕ್ಟ್ ಆಗತ್ತೆ. ಯೂಟ್ಯೂಬರ್ಸು ಎಲ್ಲ ತಿಳ್ಕೊಳ್ಬೇಕಾಗತ್ತೆ. ನಾವು ಈ ವಿಡಿಯೋ ಹಾಕೋದ್ರಿಂದ ನಮ್ಮ ಚಾನಲ್ಗೆ ಏನು ಎಫೆಕ್ಟ್ ಆಗ್ಬೋದು ಅನ್ನುವಂಥದ್ದನ್ನು ಮೊದಲು ಗಮನದಲ್ಲಿ ಇಟ್ಕೋಬೇಕು. ಆದಷ್ಟು AI ವಿಡಿಯೋನ ಹಾಕೋದನ್ನು ಅವಾಯ್ಡ್ ಮಾಡಿ. ಯೂಟ್ಯೂಬರು ಏನು ಮಾಡ್ತಾರೆ, AI ವಿಡಿಯೋನ ಇವರು ಯಾವ ವಿಡಿಯೋ ಹಾಕಿದ್ದಾರೆ, ಇವರು ಎಡಿಟ್ ಮಾಡಿರೋದೋ ಅಥವಾ ಇವರು ಓನ್ ವಿಡಿಯೋಸೋ ಅಂತ ಚೆಕ್ ಮಾಡ್ತಾರೆ. ಅದರಿಂದ ನಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಆದಷ್ಟು AI ವಿಡಿಯೋ ಹಾಕೋದನ್ನು ಅವಾಯ್ಡ್ ಮಾಡಿ. ಇನ್ನು ಸೆಕೆಂಡ್ ಒನ್ ಅಂತ ಹೇಳಿದ್ರೆ, ಯಾವುದೋ ಒಂದು ವಿಡಿಯೋ ಇರುತ್ತೆ, ನಮ್ಮ ಯೂಟ್ಯೂಬಿಂದ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ದಿಂದ ಇರ್ಬೋದು, ಡೈರೆಕ್ಟ್ ಡೌನ್ಲೋಡ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬ್ಗೆ. ಇದರಿಂದ ಕಾಪಿ ರೈಟ್ ಅಂತ ಬರುತ್ತೆ, ಕಾಪಿ ಸ್ಟ್ರೈಕ್ ಅಂತ ಬರುತ್ತೆ. ಡೈರೆಕ್ಟಾಗಿ ನಾವು ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಇದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆದಷ್ಟು ನೀವು ವಿಡಿಯೋನ ಎಡಿಟ್ ಮಾಡಿ, ಕ್ರಿಯೇಟ್ ಮಾಡಿ, ಓನ್ ಕಂಟೆಂಟ್ ಹಾಕೋದನ್ನು ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ರೂಢಿ ಮಾಡ್ಕೊಳ್ಳಿ. ಯಾಕಂದರೆ ಓನ್ ಕಂಟೆಂಟ್ ಹಾಕೋದ್ರಿಂದ ನಮಗೆ ಜಾಸ್ತಿ ನಮ್ಮ ವ್ಯೂಸು ಹೋಗೋದು ಜಾಸ್ತಿ ಇರುತ್ತೆ. ಅದರಿಂದ ಓನ್ ಕಂಟೆಂಟ್ ಹಾಕಿ. ಯಾವುದೇ ಒಂದು ವಿಡಿಯೋವನ್ನು ಡೌನ್ಲೋಡ್ ಮಾಡೋದಾಗಲಿ ಅಥವಾ ಯಾವುದೇ ಇನ್ಸ್ಟಾಗ್ರಾಮ್ದಿಂದ ನಾವು ತೆಗೆದು ಯೂಟ್ಯೂಬ್ಗೆ ಹಾಕೋದಾಗಲಿ, ಇದರಿಂದ ನೀವು ಮೊನೆಟೈಸೇಷನ್ ಆಗುವಾಗ ಅಥವಾ ಡಾಲರ್ ಕಂಪ್ಲೀಟಾಗಿ ಅಮೌಂಟ್ಗೆ ಬರುವಾಗ ಆ ಟೈಮಲ್ಲೂ ನಮ್ಮ ಚಾನಲ್ಲು ಡಿಮೊನೆಟೈಸೇಷನ್ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ವಿಡಿಯೋನ ಡೌನ್ಲೋಡ್ ಮಾಡಿ ಡೈರೆಕ್ಟ್ ಎಫೆಕ್ಟ್ ಹಾಕಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಓನ್ ವಿಡಿಯೋನ ಹಾಕಲಿಕ್ಕೆ ಟ್ರೈ ಮಾಡಿ. ಇನ್ನು ಮೂರನೇದಾಗಿ, ನಾವು ಲೈವ್ ಮಾಡುವಾಗ ಈಗ ತುಂಬ ಜಾಸ್ತಿ ಡಿಮೊನೆಟೈಸೇಷನ್ ಅದನ್ನೇ ಮಾಡ್ತಾ ಇದ್ದಾರೆ. ಏನಂದರೆ ರಿಪೀಟೆಡ್ ಕಂಟೆಂಟ್ ಅಂತ ಹಾಕ್ತಾ ಇದ್ದಾರೆ. ಈಗ ನಾವು ಲೈವ್ ಮಾಡುವಾಗ ಸ್ಕ್ರೀನಲ್ಲಿ ಇದು ಹಾಕಿ ವರ್ಡ್ಸ್ ಹಾಕಿಟ್ಬಿಟ್ಟು ಲೈವ್ ಮಾಡ್ತೀವಿ. ಇದರಿಂದ ಹೈ ಬರ್ತಾ ಇದೆ, ವ್ಯೂಸ್ ಬರ್ತಾ ಇದೆ, ಬಟ್ ಅದರಿಂದ ಯೂಟ್ಯೂಬರ್ಸ್ಗೆ ಎಫೆಕ್ಟ್ ಆಗ್ತಾ ಇದೆ. ಏನಂತಂದರೆ ಡಿಮೊನೆಟೈಸೇಷನ್ ಮಾಡ್ತಾ ಇದ್ದಾರೆ. ಏನಂತ ಕಾರಣ ಕೊಟ್ಟು ಗೊತ್ತಾ? ಅದು ಕೊಡೋದು ಕಾರಣ ರಿಪೀಟೆಡ್ ಕಂಟೆಂಟ್ ಅಂತ. ಅಂದರೆ ನಾವು ಒಂದು ವರ್ಡ್ಸನ್ನು ಇವತ್ತು ಲೈವಲ್ಲಿ ಹಾಕಿರ್ತೀವಿ, ನೆಕ್ಸ್ಟು ಅದೇ ವರ್ಡ್ಸ್ ಹಾಕಿ ಲೈವ್ ಮಾಡ್ತೀವಿ, ಮತ್ತು ಮಾರನೇ ದಿನವೂ ಅದನ್ನೇ ಲೈವ್ ಹಾಕಿ ಆ ವರ್ಡ್ಸ್ ಹಾಕಿ ಸೇಮ್ ಸ್ಕ್ರೀನ್ಶಾಟ್ ಹಾಕಿ ಲೈವ್ ಮಾಡ್ತೀವಿ. ಇದರಿಂದ ಡಿಮೊನೆಟೈಸೇಷನ್ ಮಾಡ್ತಾ ಇದ್ದಾರೆ. ನನಗೆ ಮೊನ್ನೆ ಒಂದು ಬಂದಿತ್ತು, ಒಬ್ರು ಕಳಿಸಿದ್ರು ನನಗೆ, ಈ ಥರ ಬಂದಿದೆ ನೋಡಿ, ನಮಗೆ ಡಿಮೊನೆಟೈಸೇಷನ್ ಮಾಡಿದ್ದಾರೆ, ರಿಪೀಟೆಡ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದರು. ಅದೇ ನೋಡಿದೆ, ನಾನು ಚೆಕ್ ಮಾಡಿದೆ. ಅವ್ರಿಗೆ ಹೇಳಿದ್ರಂತೆ, ಯಾವುದೋ ಒಳ್ಳೆ ಫೇಮಸ್ ಯೂಟ್ಯೂಬರ್ಸು ಹೇಳಿದ್ರಂತೆ, ನೀವು ಸ್ಕ್ರೀನ್ ಲೈವ್ ಮಾಡಿರ್ತೀರಲ್ಲ, ಅದನ್ನು ಡಿಲೀಟ್ ಮಾಡಿ ಅಂತ ಹೇಳಿದಾರಂತೆ. ಆದ್ದರಿಂದ ನೀವು ಸ್ಕ್ರೀನ್ ಇದು ಹಾಕೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಸ್ಕ್ರೀನಲ್ಲಿ ಲೈನ್ಸ್ ಹಾಕ್ತಿರಲ್ವ, ಅದು ಒಂದೇ ಅಂದರೆ ಒಂದು ವಾರ ತನಕ ಅದನ್ನೇ ಹಾಕಿಬಿಟ್ಟು ಲೈವ್ ಮಾಡ್ತೀರಾ, ಅದರಿಂದ ಎಫೆಕ್ಟ್ ಆಗುತ್ತೆ. ರಿಪೀಟೆಡ್ ಲೈವ್ ಕಾಸ್ಟ್ ಆಗುತ್ತೆ ಅದು. ಆದ್ದರಿಂದ ನೀವು ಅದನ್ನು ಚೇಂಜ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದನ್ನು ಹಾಕಲಿಕ್ಕೆ ಹೋಗ್ಬಿಡಿ. ಆದಷ್ಟು ಪೇಸ್ ಲೈವ್ ಮಾಡೋಕ್ಕೆ ಹೋಗಿ. ಇದರಿಂದ ನಿಮಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇದ್ದದ್ರಿಂದ ಅವಾಯ್ಡ್ ಮಾಡಿ. ಆ ಟೈಟಲ್ಲು ಅಥವಾ ಯಾವುದೇ ಒಂದು ವರ್ಡ್ಸ್ ಹಾಕಿ ಲೈವ್ ಮಾಡೋದನ್ನು ಅವಾಯ್ಡ್ ಮಾಡಿ. ಇದರಿಂದನೂ ಕೂಡ ಡಿಮೊನೆಟೈಸೇಷನ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ನಾಲ್ಕನೇದು ಬಂದ್ಬಿಟ್ಟು, ನಾವು ಶಾರ್ಟ್ಸನ್ನು ಹಾಕುವಾಗ ಒಳ್ಳೆ ಲೈನ್ಸ್ ಹಾಕ್ಬಿಟ್ಟು ನಾವು ಶಾರ್ಟ್ಸ್ ಹಾಕ್ತೀವಿ, ಟ್ಯೂನ್ ಹಾಕ್ಬಿಟ್ಟು.
ಸೊ ಇದು ತುಂಬ ಜನ ಕಾಪಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಚಾನಲಿನೇ ನಮ್ಮ ನೇಮ್ ಹಾಕ್ಬಿಟ್ಟು ನಾವು ಲೈನ್ಸ್ ಹಾಕಿ ಅಪ್ಲೋಡ್ ಮಾಡಿರ್ತೀವಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಅದನ್ನೇ ಕಾಪಿ ಮಾಡ್ತಾರೆ. ಅಲ್ಲಿ ನಮ್ಮ ಚಾನಲ್ ನೇಮ್ ಕಾಣ್ತಾ ಇರುತ್ತೆ, ಅದನ್ನು ಗಮನದಲ್ಲಿ ಇರಲ್ಲ ಅವರಿಗೆ. ಸೊ ಅದನ್ನು ಕಾಪಿ ಮಾಡಿಕೊಂಡು ಯೂಟ್ಯೂಬಲ್ಲಿ ಹಾಕ್ತಾ ಇರ್ತಾರೆ. ಇದರಿಂದ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಸೊ ಕಾಪಿ ಪೇಸ್ಟ್ ಮಾಡಿಕೊಂಡು ನೀವು ಚಾನಲನ್ನು ಡಿಮಾನಿಟೈಸೇಷನ್ ಮಾಡ್ಕೊಂತ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ಆದಷ್ಟು ಕಾಪಿ ಪೇಸ್ಟನ್ನು ಮಾಡೋದನ್ನು ಅವಾಯ್ಡ್ ಮಾಡಿ. ನಿಮ್ಮ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಇದ್ದಾಗ ನಿಮಗೆ ಹಗಲ ರಾತ್ರಿ ದುಡ್ಕೊಂಡು ನೀವು ಕಷ್ಟಪಟ್ಟು ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ಮಾನಿಟೈಸೇಷನ್ ಮಾಡಿಟ್ಕೊಂಡಿರ್ತೀರ. ಒಂದೇ ಒಂದು ಚಿಕ್ಕ ತಪ್ಪಿಂದ ನೀವು ಯಾಕೆ ಡಿಮಾನಿಟೈಸೇಷನ್ ಮಾಡ್ಕೋತೀರಾ? ಆದ್ದರಿಂದ ಜಾಗೃತರಾಗಿರಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಕಾಪಿ ಪೇಸ್ಟ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ನೀವೇ ಓನಾಗಿ ಕ್ರಿಯೇಟನ್ನು ಮಾಡೋದನ್ನು ಟ್ರೈ ಮಾಡಿ. ಸೊ ವರ್ಡ್ಸನ್ನು ಲೈನ್ಸನ್ನು ಓನಾಗಿ ಹಾಕಿ. ಕೆಲವೊಬ್ರು ಚಾನಲಲ್ಲಿ ನೋಡಬೇಕು ಕಾಪಿ ಪೇಸ್ಟ್ ಮಾಡಿರೋದನ್ನು ಯಾವ ಚಾನಲಿಂದ ಕಾಪಿ ಮಾಡಿದಾರಂತ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ಚಾನಲ್ ನೇಮು ಅಲ್ಲಕ್ಕೆ ಶೋ ಆಗ್ತಾ ಇರುತ್ತೆ, ಅದನ್ನು ಗಮನದಲ್ಲಿ ಇರಲ್ಲ ಅವರಿಗೆ. ಸೊ ಸ್ಕ್ರೀನ್ಶಾಟ್ ಕಾಪಿ ಹೊಡೆಯೋದು, ಟ್ಯೂನ್ ಹಾಕೋದು, ಅಪ್ಲೋಡ್ ಮಾಡಿಬಿಡೋದು. ಅದರಿಂದ ನಿಮ್ಮ ಚಾನಲ್ ನೀವೇ ಡಿಮಾನಿಟೈಸೇಷನ್ ಮಾಡ್ಕೊಳ್ಳಿಕ್ಕೆ ದಾರಿ ಮಾಡಿಕೊಡ್ತೀರ. ಆದ್ದರಿಂದ ಆದಷ್ಟು ಕಾಪಿ ಪೇಸ್ಟ್ ಮಾಡೋದನ್ನು ಅವಾಯ್ಡ್ ಮಾಡಿ. ಇದರಿಂದ ನಿಮಗೆ ಎಫೆಕ್ಟ್ ತುಂಬ ಆಗುತ್ತೆ. ಎಷ್ಟೋ ಹಗಲ ರಾತ್ರಿ ನೀವು ಕಷ್ಟಪಟ್ಟು ನಿಮ್ಮ ಚಾನಲನ್ನು ಗ್ರೋತ್ ಮಾಡಿಕೊಂಡಿರ್ತೀರ. ಈ ಒಂದು ಚಿಕ್ಕ ತಪ್ಪಿಂದ ಒಂದೇ ಒಂದು ಸೆಕೆಂಡಿಂದ ನಿಮ್ಮ ಚಾನಲನ್ನು ಡಿಮಾನಿಟೈಸೇಷನ್ ಮಾಡ್ಕೋತೀರ. ಇನ್ನು 5ನೇದು ಬಂದ್ಬಿಟ್ಟು, ನೀವು ಒಂದು ಶಾರ್ಟ್ಸು ಅಥವಾ ಲಾಂಗ್ ವಿಡಿಯೋನ ಹಾಕಿರ್ತೀರ. ಆಲ್ಮೋಸ್ಟ್ ಶಾರ್ಟ್ಸ್ ಜಾಸ್ತಿ, ಅದು ತುಂಬ ಓಡಿರುತ್ತೆ. 1 ಮಿಲಿಯನ್ ಗಟ್ಟಲೆ ಓಡಿರುತ್ತೆ, 1 ಮಿಲಿಯನ್ ಗಟ್ಲೆನೋ 2 ಮಿಲಿಯನ್ ಗಟ್ಲೆನೋ ಓಡಿರುತ್ತೆ. ಆದರೆ ಅದೇ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡ್ತೀರಾ, ನೀವು ಮತ್ತೆ 2-3 ಸಲ ಅಪ್ಲೋಡ್ ಮಾಡ್ತೀರಾ. ಅಂದರೆ ವ್ಯೂಸ್ ಬರ್ಬೋದು ಅಥವಾ ಜಾಸ್ತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅನ್ನುವಂಥ ಒಂದು ದೃಷ್ಟಿಯಿಂದ. ಸೊ ನೀವೇನು ಮಾಡ್ತೀರಾ, ಯಾವಾಗ 1 ಮಿಲಿಯನ್ ಹಾಕಿ ಓಡಿರುತ್ತೋ ಅದೇ ವಿಡಿಯೋನ ಸೇಮ್ ಅದನ್ನೇ ಮತ್ತೆ ಅಪ್ಲೋಡ್ ಮಾಡ್ತೀರಾ. 2-3 ಸಲ 4 ಸಲ ಅಪ್ಲೋಡ್ ಮಾಡ್ತೀರಾ. ಇದರಿಂದ ಕೂಡ ನಿಮ್ಮ ಚಾನಲ್ ಎಫೆಕ್ಟ್ ಆಗುತ್ತೆ. ನೀವು ಅದೇ ಸೇಮ್ ಮಾಡೋದಾದ್ರೆ ಮಾಡಿ, ಅದಕ್ಕೆ ಬೇರೆ ಥರ ವಿಡಿಯೋ ಮಾಡಿಕೊಂಡು ಮಾಡಿ, ಅದನ್ನೇ ಅಪ್ಲೋಡ್ ಮಾಡಿಬಿಡಿ. ಯಾವಾಗ ಹಳೆಯ ವಿಡಿಯೋ ಮಾಡಿ ನಿಮ್ಮದು ಗ್ರೋತ್ ಆಗಿತ್ತೋ, ಚಾನಲ್ 1 ಮಿಲಿಯನ್ ಓಡಿತ್ತೋ, ಅದನ್ನೇ ಅಪ್ಲೋಡ್ ಮಾಡಿಬಿಡಿ. ನೀವು ಬೇರೆ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿ, ಸೇಮ್ ವಿಡಿಯೋನ ಅಪ್ಲೋಡ್ ಮಾಡಿ. ನೀವೇನು ಫಸ್ಟ್ ಅಪ್ಲೋಡ್ ಮಾಡಿರ್ತೀರಲ್ಲ ಅದನ್ನೇ ಕಾಪಿ ಮಾಡಿಕೊಂಡು ಮತ್ತೆ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಚಾನಲಿಗೆ ರಿಪೀಟೆಡ್ ಕಂಟೆಂಟ್ ಅಂತ ಕೊಡ್ತಾ ಇದ್ದಾರೆ. ತೋರಿಸ್ತೀನಿ ನೋಡಿ, ರಿಪೀಟೆಡ್ ಕಂಟೆಂಟ್ ಅಂತ ಹೆಂಗೆ ಕೊಡ್ತಾರೆ ಡಿಮಾನಿಟೈಸೇಷನ್ ಮಾಡಿಬಿಟ್ಟು ಅಂತ ನೋಡಿ, ಈಗಲೇ ಗೊತ್ತಾಗುತ್ತೆ ನೋಡಿ. ಈ ರೀತಿಯಾಗಿ ಬರುತ್ತೆ ರಿಪೀಟೆಡ್ ಕಂಟೆಂಟ್ ಮತ್ತು ರಿಯೂಸ್ ಕಂಟೆಂಟ್ ಅಂತ ಈ ರೀತಿಯಾಗಿ ಕೊಡ್ತಾರೆ. ನೋಡಿದ್ರಲ್ಲ, ಈ ಒಂದು ಸಣ್ಣ ಪುಟ್ಟ ತಪ್ಪಿಂದ ನಮ್ಮ ಚಾನಲ್ಲು ಡಿಮಾನಿಟೈಸೇಷನ್ ಆಗುತ್ತೆ. ನಾನು ತಪ್ಪು ಮಾಡಿದ್ದೀನಿ, ನಾನು ಎರಡು ಸಲ ತಪ್ಪು ಮಾಡಿಕೊಂಡು ನನ್ನ ಚಾನಲ್ ಡಿಮಾನಿಟೈಸೇಷನ್ ಆಗಿತ್ತು. ಮತ್ತೆ ನಾನು ವ್ಯೂಸು ಅಥವಾ ವಾಚ್ ಅವರ್ ಎಲ್ಲ ಮಾಡಿಕೊಂಡು ಮತ್ತೆ ಮಾನಿಟೈಸೇಷನ್ ಮಾಡಿಕೊಂಡು ಈಗ ನಾನು $1 ಕೂಡ ಕಂಪ್ಲೀಟ್ ಆಗ್ಲಿಕ್ಕೆ ಹತ್ರ ಇದೆ. ಸೊ ಅದರಿಂದನೇ ಹೇಳ್ತಾ ಇರೋದು, ನಾನು ತುಂಬ ಸಲ ಇದಾಯಿತು, ನನಗೆ ಪ್ರಾಬ್ಲಮ್ ಆಯಿತು ಚಾನಲ್ಲು. ಅದಕ್ಕೋಸ್ಕರ ನನಗೆ ಆಗದ ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೊಂಡಿರೋದು. ಆದಷ್ಟು ಚಾನಲನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ಳೋದು, ವಿಡಿಯೋ ಅಪ್ಲೋಡ್ ಮಾಡೋದನ್ನು ಅವಾಯ್ಡ್ ಮಾಡಿ. ಒಂದೇ ವಿಡಿಯೋ 3-4 ಸಲ ಅಪ್ಲೋಡ್ ಮಾಡೋದನ್ನು ಕೂಡ ಅವಾಯ್ಡ್ ಮಾಡಿ. ಆದಷ್ಟು ಗಮನದಲ್ಲಿರಲಿ. ನಿಮ್ಮದೇ ಓನ್ ಕಂಟೆಂಟು ಅಥವಾ ನೀವೇ ಓನ್ ಕ್ರಿಯೇಟ್ ಮಾಡಿರುವಂಥ ವಿಡಿಯೋವನ್ನು ಅಪ್ಲೋಡ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಯೂಸ್ ಆಗೋದು. ನಾನು ಕೂಡ ಎಷ್ಟೊಂದು ಕಷ್ಟಪಟ್ಟು ಈ ಚಾನೆಲನ್ನು ಕ್ರಿಯೇಟ್ ಮಾಡ್ಕೊಂಡಿರೋದು. ಕೆಲಸಕ್ಕೆ ಹೋಗ್ತಾ ಒಂದು ಕೈ ಬಸ್ಸಲ್ಲಿ ಅಥವಾ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೂ ನಾನು ಲೈವ್ ಇದ್ದವರಿಗೆ ಸಪೋರ್ಟ್ ಮಾಡಿಕೊಂಡು ಸಪೋರ್ಟ್ ತೊಗೊಂಡಿದ್ದವಳು ನಾನು. ಸೊ ನಾನು ಕೆಲವಷ್ಟು ಗೊತ್ತಿರ್ಬೋದು ತುಂಬ ಜನಕ್ಕೆ, ನಾನು ಬಸ್ಸಲ್ಲಿದ್ದಾಗ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಮೆಸೇಜ್ ಹಾಕ್ತಾಯಿದ್ದೆ ನಾನು. ಅಂದರೆ ಲೈವಿಗೆ ಸಪೋರ್ಟ್ ಮಾಡ್ತಾಯಿದ್ದೆ, ತುಂಬ ಜನಕ್ಕೆ ಗೊತ್ತಿದೆ ಅದು. ಸೊ ವರ್ಕಲ್ಲಿದ್ದಾಗೂ ಆನ್ ಇಟ್ಬಿಟ್ಟು ನಾನು ವಿಡಿಯೋ ಆನ್ ಮಾಡಿಬಿಟ್ಟು ಅಥವಾ ಲೈವ್ ಆನ್ ಇಟ್ಬಿಟ್ಟು ನಾನು ಸಪೋರ್ಟ್ ಮಾಡಿದ್ದಿದೆ. ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಚಾನಲನ್ನು ಕ್ರಿಯೇಟ್ ಗ್ರೋತ್ ಮಾಡಿಕೊಂಡು ಸಪೋರ್ಟ್ ತೊಗೊಂಡು ವಾಚ್ ಅವರೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ ಮಾಡಿಕೊಂಡು ಇಂಥ ಒಂದು ಸಣ್ಣ ಪುಟ್ಟ ತಪ್ಪಿಂದ ನಮ್ಮ ಚಾನಲನ್ನು ಹೊಗೆ ಹಾಕೊಳ್ಳೋದು ಯಾಕೆ ಅಲ್ವಾ? ಅದರಿಂದ ಹೇಳ್ತಾ ಇರೋದು. ಆದಷ್ಟು ಈ ವಿಡಿಯೋ ಎಲ್ಲರಿಗೂ ಉಪಯೋಗವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಎಲ್ಲ ಯೂಟ್ಯೂಬರ್ಸ್ಗೂ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿದವರಿಗೆ ತುಂಬ ಧನ್ಯವಾದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ.
ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು.